ರಾಜ್ಯದಲ್ಲಿ ಸಿಲಿಂಡರ್ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಕೇಂದ್ರ ಸಚಿವರಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಪತ್ರ ಬರೆದಿದ್ದಾರೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆಯಲ್ಲಿ ಕುಸಿತ ಆಗಿದೆ. ಬೆಂಗಳೂರಿನ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಪರದಾಡ್ತಾ ಇದೆ. ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂದ್ರೆ ಹೋಟೆಲ್ ಮುಚ್ಚೋ ಸ್ಥಿತಿ ಬರುತ್ತೆ. ಸಿಲಿಂಡರ್ ಪೂರೈಕೆಗೆ ಕೇಂದ್ರ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿಎಂ ಮನವಿ ಮಾಡಿದ್ದಾರೆ ಪತ್ರದ ಮೂಲಕ. ಕೇಂದ್ರ ಸರ್ಕಾರದ ಆದೇಶದಿಂದ ಸಿಲಿಂಡರ್ ಪೂರೈಕೆಯನ್ನ ವ್ಯತ್ಯಯ ಏನಾಗ್ತಾ ಇದೆ ಅದನ್ನ ಸರಿಪಡಿಸಿ ಬೆಂಗಳೂರಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಹೋಟೆಲ್ ಅನ್ನೇ ಅವಲಂಬಿಸಿದ್ದಾರೆ. ಮದುವೆ, ಸಾಮಾಜಿಕ ಕಾರ್ಯಕ್ರಮಗಳಿಗೂ ಕೂಡ ಇದರಿಂದ ಅಡ್ಡಿಯಾಗುತ್ತೆ. ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದ ಲಕ್ಷಾಂತರ ಜನರ ಮೇಲೆ ಇದು ಪರಿಣಾಮ ಬೀರುತ್ತೆ. ಸಿಲಿಂಡರ್ ಪೂರೈಕೆ ಬಗ್ಗೆ ಕೇಂದ್ರ ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಬೇಕು ಅಂತ ಸಿಎಂ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಇದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ. ಇದು ಆದಷ್ಟು ಬೇಗ ಇದನ್ನ ಬಗೆಹರಿಸಿ ಅಂತ ಮುಖ್ಯಮಂತ್ರಿಗಳು ಪತ್ರ ಬರೆದಿರೋದು. ಸಿಲಿಂಡರ್ ಟೆನ್ಷನ್ ಶುರುವಾಗಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂತ ಅಂದ್ರೆ ಅನಿವಾರ್ಯವಾಗಿ ಹೋಟೆಲ್ಗಳು ಬಂದ್ ಆಗ್ಬೇಕಾಗತ್ತೆ. ಲಕ್ಷಾಂತರ ಜನ ಹೋಟೆಲ್ ಊಟದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೋಟೆಲ್ಗಳು ಬಂದ್ ಅಂತ ಅಂದ್ರೆ ಏನು ಮಾಡಬೇಕು? ಪರಿಸ್ಥಿತಿ ತೀರಾ ಕೈ ಮೀರಿ ಹೋಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಅಂತ ಸಿಎಂ ಪತ್ರ ಬರೆದಿದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ, ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳು ಅರ್ಧಕ್ಕರ್ಧ ಅಭಾವ ಇದೆ. ಪ್ರತಿದಿನ ಎಷ್ಟು ಪ್ರಮಾಣದಲ್ಲಿ ಪೂರೈಕೆ ಆಗಬೇಕೋ ಅಷ್ಟು ಪ್ರಮಾಣದಲ್ಲಿ ಇವತ್ತಂತೂ ಪೂರೈಕೆ ಆಗಿಲ್ಲ. ಇದು ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ದೇಶಾದ್ಯಂತ ಸಿಲಿಂಡರ್ ಬೆಲೆ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ನಡೆಸ್ತಾ ಇರೋ ಪ್ರತಿಭಟನೆ. ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಯುವ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ರಸ್ತೆಯಲ್ಲೇ ಅಡುಗೆ ಮಾಡಿ ಆಕ್ರೋಶ ಹೊರಹಾಕಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರ್ಷಿತ್ ಗೌಡ ನೇತೃತ್ವದಲ್ಲಿ ನಡೆದಂತ ಪ್ರತಿಭಟನೆ. ಕೇಂದ್ರ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದೆ. ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಬೆಲೆ ಏರಿಕೆ ಹಿಂಪಡೆಯುವಂತೆ ಮಾಡಲಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ರಸ್ತೆಯಲ್ಲೇ ಅಡುಗೆ ಮಾಡಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಸ್ತೆಯಲ್ಲೇ ಅಡುಗೆ ಮಾಡಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿರೋದು. ಯೂತ್ ಕಾಂಗ್ರೆಸ್ ಧಿಕ್ಕಾರ 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 ಧಿಕ್ಕಾರ. ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್. ಜನ ವಿರೋಧಿ ಕೆಲಸಗಳನ್ನ ಮಾಡ್ತಾ ದಿನನಿತ್ಯ ವಸ್ತುಗಳ ಬೆಲೆನ ಏರಿಸ್ತಾ ಬರ್ತಾನೆ ಇದ್ದಾರೆ. ಕಳೆದ ವರ್ಷ ಕೂಡ 50-60 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ವರ್ಷ ಕೂಡ 60 ರೂಪಾಯಿ ಗ್ಯಾಸಿಗೆ ಜಾಸ್ತಿ ಮಾಡಿದ್ದಾರೆ. ಈ ಕಳೆದ 3 ತಿಂಗಳಲ್ಲಿ 307 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ತಾ ಹೋದ್ರೆ ಜನಸಾಮಾನ್ಯರಿಗೆ ಬದುಕೋಕೆ ತುಂಬಾ ಕಷ್ಟ ಆಗುತ್ತೆ. ಇವರು ಕಾಂಪ್ರಮೈಸ್ ಸಿಎಂ ಆಗಿ ಯಾವುದೋ ಒಂದು ದೇಶಕ್ಕೆ, ನಮ್ಮ ದೇಶನ ಅಡ ಇಟ್ಟು ಇಲ್ಲಿ ಎಲ್ಲರಿಗೂ ಬಡವರಿಗೆ ಕಷ್ಟ ಕೊಡ್ತಾ ಇದು ಮಾಡ್ತಾರೆ. ಕಾಂಪ್ರಮೈಸ್ PM ಆಗಿ ಟ್ರಂಪ್ ಅವರಿಗೆ ನಮ್ಮ ದೇಶನ ಅಡ ಇಟ್ಟಿದ್ದಾರೆ. ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಇವತ್ತು ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಆಗಿರೋದ್ರಿಂದ ನಾವು ಗ್ಯಾಸ್ ಸಿಲಿಂಡರಲ್ಲಿ ಏನು ಮಾಡೋಕ್ಕಾಗ್ದಲೇ ಜನ ಇವಾಗ ಸೌದೆಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದೀವಿ. ಇದೇ ರೀತಿ ಮಾಡ್ತಾ ಹೋದ್ರೆ ಇನ್ನೂ ಉಗ್ರ ಹೋರಾಟನ ನಮ್ಮ ಜಿಲ್ಲಾ NSU ಇಂದ ಜಿಲ್ಲಾ ಯುವ ಕಾಂಗ್ರೆಸ್ ಇಂದ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಗ್ಯಾಸ್ ಬೆಲೆ ದಿಢೀರನೆ ಒಂದು ಗ್ಯಾಸ್ ಬೆಲೆ 60 ರೂಪಾಯಿ, ಕಮರ್ಷಿಯಲ್ 115 ಇವತ್ತು ಮನೆತನ ಏರಿಸಿದೆ. ಜೊತೆಗೆ ಇತ್ತೀಚಿನ 3 ತಿಂಗಳಿಂದ ಸುಮಾರು 307 ರೂಪಾಯಿ ಗ್ಯಾಸ್ ಬೆಲೆಯನ್ನು ಏರಿಸಿದ್ದಾರೆ. ಒಂದು ಕಡೆ ದರವನ್ನು ಏರಿಸಿದ್ದಾರೆ. ಹಿಂದೆ ಸರ್ಕಾರ ನಾವು ಸಬ್ಸಿಡಿ ಕೊಡ್ತೀವಿ ಅಂತೇಳಿ ಗ್ಯಾಸಿಗೆ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಇವತ್ತು ಗ್ಯಾಸ್ ಬೆಲೆನ 60 ರೂಪಾಯಿ ಏರಿಕೆ ಮಾಡುವ ಮುಖಾಂತರ ಈ ದೇಶದ ನಾಗರಿಕರ ಒಂದು ರೀತಿ ಬರೆ ಎಳೆಯುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವಿವತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಯಾವ ರೀತಿ ನಾವು ಇನ್ನೂ ಅನೇಕ ವರ್ಷಗಳ ಹಿಂದೆ ಯಾವ ರೀತಿ ಕೊಲ್ಲಿ ರಾಷ್ಟ್ರಗಳ ಯುದ್ಧ ಕಾಫಿ ನಾಡ ಪ್ರವಾಸೋದ್ಯಮದ ಮೇಲೂ ಎಫೆಕ್ಟ್ ಕೊಟ್ಟಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಕಂಗಾಲಾಗಿದೆ.
ನಿತ್ಯ 4 ರಿಂದ 6 ಸಿಲಿಂಡರ್ ಬೇಕಾಗಿದ್ದ ಜಾಗಕ್ಕೆ ಕೇವಲ 2 ಸಿಲಿಂಡರ್ ಪೂರೈಕೆ ಆಗಿದೆ. ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇರೋ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಬಾಡಿಗೆ, ಕಾರ್ಮಿಕರಿಗೆ ಸಂಬಳ ಕೊಡಬೇಕು, ಬಾಗ್ಲ ಹಾಕಿದ್ರೆ ನಷ್ಟ ಆಗತ್ತೆ. ಚಿಕ್ಕಮಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಹೋಟೆಲ್ ಮಾಲೀಕರು ಪರದಾಡ್ತಿದ್ದಾರೆ. ಈಗ ನಮಗೆ 2 ಕೊಟ್ಟಿದ್ದಾರೆ. ಇವತ್ತು ನಾಳೆಗೆ ಬರುತ್ತೆ ಇಲ್ವೋ ಅಂತ ಹೇಳ್ತಾ ಇದ್ದಾರೆ. ತುಂಬ ಕಷ್ಟ ಆಗ್ತಾಯಿದೆ, ಹೋಟೆಲ್ ನಡೆಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹೀಗೆ ಮುಂದುವರೆದ್ರೆ ಇನ್ನೂ ಕಷ್ಟ ಆಗ್ತದೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗ್ತಾಯಿದೆ, ಸಿಲಿಂಡರ್ಗಳು ಸಿಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕ್ಲೋಸ್ ಆಗ್ತಾಯಿದ್ದಾವೆ ಹೋಟೆಲ್ಗಳೆಲ್ಲ. ಸುಮಾರು 80% ಬೆಂಗಳೂರಿನಲ್ಲೇ ಇರ್ತಕ್ಕಂಥ ಹೋಟೆಲ್, 9,000 ಹೋಟೆಲ್ಗಳಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 40,000 ಹೋಟೆಲ್ಗಳಿದೆ. ಅದರಲ್ಲಿ 8,000 ಹೋಟೆಲ್ಗಳು ಬೆಂಗಳೂರಿನಲ್ಲೇ ಇದೆ. ನಮ್ಮ ಹೋಟೆಲ್ ಸಂಘದ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಅವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದ್ರ ಬಗ್ಗೆ ನೋಡಬೇಕು ಇನ್ನು 2-3 ದಿನಗಳಲ್ಲಿ ಯಾವ ರೀತಿ ಕ್ರಮ ತಗೊತಾರೆ ಅಂತ. ಮತ್ತು ನಮಗೀಗ ಆಲ್ರೆಡಿ ಏನಾಗಿದೆ ಅಂದರೆ ಬೆಲೆ ಏರಿಕೆನೂ ನಮಗೆ ತಟ್ಟಿದೆ. ಇನ್ನೊಂದು 2-3 ದಿನದಲ್ಲಿ ರಜೆಗಳು ಬರ್ತದೆ, ಎಕ್ಸಾಮ್ಗಳೆಲ್ಲ ಮುಗಿತದೆ, ಟೂರಿಸ್ಟ್ ಬರ್ತದೆ. ಇನ್ನು ಟೂರಿಸ್ಟ್ ಪ್ಲೇಸ್ ಇದು ಈ ಜಾಗ, ಅದರಿಂದ ನಮ್ಗೆ ಇನ್ನೂ ಸಮಸ್ಯೆ ಆಗ್ತದೆ. ನಾವು ಕೋಲಾರದಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ದಿನಕ್ಕೆ 300 ರಿಂದ 400 ಸಿಲಿಂಡರ್ ಬೇಕಿತ್ತು, ಈಗ ಪೂರೈಕೆ ಆಗ್ತಾ ಇಲ್ಲ. ಸದ್ಯ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ನಿಲ್ಲಿಸಲಾಗಿದೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಸುವರ್ಣ ನ್ಯೂಸ್ ಜೊತೆ ಏಜೆನ್ಸಿ ಮಾಲೀಕ ರೂಪೇಶ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಎಫೆಕ್ಟ್ ಭಾರತಕ್ಕೂ ತಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ಗಳಿಗೆ ಸಾಕಷ್ಟು ಈಗ ಡಿಮ್ಯಾಂಡ್ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾನೀಗ ಕೋಲಾರದ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿದ್ದೇನೆ. ಬಂಗಾರಪೇಟೆಯ ಸರ್ಕಲ್ನಲ್ಲಿರ್ತಕ್ಕಂತಹ ಒಂದು ಕೇದಾರ್ ಗ್ಯಾಸ್ ಏಜೆನ್ಸಿ ಏನಿದೆ, ಇಲ್ಲಿ ಗೃಹ ಬಳಕೆ ಹೊರತುಪಡಿಸಿ ಕಮರ್ಷಿಯಲ್ ಗ್ಯಾಸ್ಗಳು ಏನಿದೆ ಅದಕ್ಕೆ ಸಾಕಷ್ಟು ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ಕಳೆದ ಶನಿವಾರದಿಂದಲೂ ಕೂಡ ಇದಕ್ಕಾಗಿ ಬಹಳಷ್ಟು ಡಿಮ್ಯಾಂಡ್ ಇದೆ. ಈಗ ಆಲ್ರೆಡಿ ಯಾರಿಗೂ ಕೂಡ ಸಪ್ಲೈ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ಬಂದ್ ಮಾಡೋದಕ್ಕೆ ಮತ್ತು ಸರ್ಕಾರಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು, ಬಂದ್ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಗ್ಯಾಸ್ ಏಜೆನ್ಸಿ ಮಾಲೀಕರು ಸಹ ಇದ್ದಾರೆ. ಸರ್, ಇದು ಎಷ್ಟು ದಿವಸಗಳಿಂದ ಈ ಪರಿಸ್ಥಿತಿ ಇದೆ? ಸರ್, ಇದು ಶನಿವಾರದಿಂದ ಗೌರ್ಮೆಂಟ್ ಡಿಸಿಷನ್ ತೊಗೊಂಡಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ನ ನಿಲ್ಲಿಸಿದ್ದಾರೆ. ಜನಕ್ಕೆ ಅನುಕೂಲ ಆಗಲಿ, ಗೃಹ ಬಳಕೆ ಸಿಲಿಂಡರ್ಗೆ ತೊಂದರೆ ಆಗದೇ ಇರಲಿ ಅಂತೇಳೋ ಒಂದು ನಿಟ್ಟಿನಲ್ಲಿ ಈ ನಿರ್ಧಾರ ತೊಗೊಂಡಿದ್ದಾರೆ. ಯುದ್ಧ ಆಗ್ತಾ ಇರೋದ್ರ ಕಾರಣವಾಗಿ ಶಾರ್ಟೇಜ್ ಸಪ್ಲೈ ಇರೋದ್ರಿಂದ ಇದನ್ನು ಅಳವಡಿಸಿದ್ದಾರೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ ಸರ್, ಮತ್ತು ಸಾಕಷ್ಟು ಹೋಟೆಲ್ಗಳಿದೆ. ಪ್ರತಿದಿನ ಎಷ್ಟು ಪೂರೈಕೆ ಆಗ್ತಾ ಇತ್ತು, ಇವಾಗ ಎಷ್ಟು ಬರ್ತಾ ಇದೆ, ಮತ್ತು ಎಷ್ಟು ನಿಮಗೆ ಬೇಕಾಗಿದೆ, ಡಿಮ್ಯಾಂಡ್ಸ್ ಇದೆ? ಸರ್, ಸಾಧಾರಣ ಇಲ್ಲಿ ನಾವು ಒಂದು 5 ಏಜೆನ್ಸಿ ಅವರು ಇದ್ದೀವಿ. ಒಂದು 300 ರಿಂದ 400 ಸಿಲಿಂಡರ್ ಒಂದು ದಿನಕ್ಕೆ ಬೇಕಾಗ್ತಾಯಿತ್ತು. ಈಗ ಸದ್ಯಕ್ಕೆಲ್ಲ ನಿಂತಿದೆ. ಈಗ ನಮಗೆ ಬಂದರೆ ಮಿನಿಮಮ್ 400-500 ಸಿಲಿಂಡರ್ ಬೇಕಾಗುತ್ತೆ ದಿನಕ್ಕೆ. ಸರ್, ಅದೇ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಸಿಲಿಂಡರ್ಗೆ. ನಮ್ಮ ಕೈಯಲ್ಲಿ ಏನೂ ಕೊಡಲಿಕ್ಕೆ ಆಗ್ತಿಲ್ಲ, ಸಪ್ಲೈ ಇಲ್ಲದೇ ಇರೋ ಕಾರಣವಾಗಿ ನಿಲ್ಲಿಸಿದ್ದಾರೆ. ಹಾಗೂ ಗೃಹ ಬಳಕೆ ಸಿಲಿಂಡ್ರಿಗೆ ಒಂದು ಸಿಲಿಂಡ್ರಿಂದ ಇನ್ನೊಂದು ಸಿಲಿಂಡ್ರಿಗೆ 25 ದಿವಸ ನಿರ್ಬಂಧನ ಹೇರಿಸಿದ್ದಾರೆ ಸರ್ಕಾರ. ಆಮೇಲೆ OTP ಅನ್ನೋದನ್ನು ಕಂಪಲ್ಸರಿ ಮಾಡಿದ್ದಾರೆ. ಗೃಹ ಬಳಕೆ ಸಿಲಿಂಡ್ರು ಯಾವತ್ತು ತೊಗೊತಾರೆ ಆ ಡೇಟಿಂದ 25 ದಿವಸದವರೆಗೂ ಇನ್ಮೇಲೆ ಬುಕ್ ಆಗೋಲ್ಲ. ಅಲ್ಲ, ಯಾವುದೇ ಸಿಲಿಂಡ್ರ್ ಇರಲಿ ಅದು ಬುಕ್ ಆಗೋಲ್ಲ. ಓನ್ಲಿ 25 ದಿನಗಳ ನಂತರ ಬುಕ್ ಆಗುತ್ತೆ. ಇದಿಷ್ಟು ಏನು ಗ್ಯಾಸ್ ಏಜೆನ್ಸಿಯ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಬಾಗಲಕೋಟೆಯಲ್ಲೂ ನಿನ್ನೆಯಿಂದ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದ್ ಕಡೆ ಗ್ಯಾಸ್ ದರ ಏರಿಕೆ, ಮತ್ತೊಂದು ಕಡೆ ಗ್ಯಾಸ್ ಸಪ್ಲೈನಲ್ಲೂ ಕೂಡ ಅಭಾವ. 200ಕ್ಕೂ ಹೆಚ್ಚು ಹೋಟೆಲ್ಗಳಿಗೆ ಆತಂಕ ಶುರುವಾಗಿದೆ. ಹೋಟೆಲ್ ಮಾಲೀಕರು ಸಭೆ ಕರೆದು ಮುಂದಿನ ನಿರ್ಧಾರವನ್ನ ಮಾಡಲಿದ್ದಾರೆ. ಜಿಲ್ಲಾ ಹೋಟೆಲ್ ಸಂಘದ ಅಧ್ಯಕ್ಷ ನಿತ್ಯಾನಂದ ಶೆಟ್ಟಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಲಿಂಡರ್ಗಳ ಪೂರೈಕೆನೇ ಆಗ್ತಾ ಇಲ್ಲ ಅಂದ್ರೆ ಹೋಟೆಲ್ ನಡೆಸೋದು ಹೇಗೆ? ಇದು ಹೋಟೆಲ್ ಮಾಲೀಕರ ತಲೆನೋವಿಗೆ ಕಾರಣ ಆಗಿದೆ. 200ಕ್ಕೂ ಹೆಚ್ಚು ಹೋಟೆಲ್ ಮಾಲೀಕರು ಸಭೆ ನಡೆಸಿ ಮುಂದಿನ ತೀರ್ಮಾನ ಏನು ಮಾಡಬೇಕು ಅದ್ರ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜಿಲ್ಲೆಗಳಲ್ಲೂ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. 1480 ಇತ್ತು ಸರ್, ಈಗ 115 ಅಂದರೆ ಬರೋಬ್ಬರಿ 18 ಮಾಡ್ಯಾರ. ಹೌದೌದು, ಅದು ಮತ್ತು ಸರ್ವಿಸ್
ಎರಡು ಒಂದು ಕೊಡ್ತಾರೆ ಅದು ಊರೆಲ್ಲ ಅಡ್ಡಾಡಿ ತಂದು ಕೊಡ್ತಾರೆ. ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರ ಹತ್ರ ಸ್ಟಾಕ್ ಇಲ್ಲ ನಾವೇನು ಮಾಡೋದು ಅವ್ರು ಕೇಳ್ತಾರೆ. ಈಗ ಪೂನಾದಲ್ಲಿ ಒಂದು ದೊಡ್ಡ ಬ್ರಾಂಚ್ ಐತಂದ್ರೆ ಅಲ್ಲಿ ಕಚ್ಚಾ ವಸ್ತು ಒಟ್ಟು ಬರೋದು ಈಗಲೇ ಬಂದಾಗಿತ್ತಂತೆ. ಈಗ ಬಾಂಬೆ ಮಹಾರಾಷ್ಟ್ರ ಎಲ್ಲ ತೊಂದರೆ ಆಗಿತ್ತು. ಹೌದು. ಆಮೇಲೆ ನೋಡಿ ಬೆಂಗಳೂರು ವಾತಾವರಣದಲ್ಲಿ 70% ಸ್ಟಾಕ್ ಆಯ್ತು ಅಂತ ಹೇಳ್ತಾರೆ, ಆದರೆ ಇವಾಗಲೇ ಕೊಡೋದು ವಿಳಂಬ ಮಾಡಕತ್ತಾರ. ಅದ್ರ ಬಗ್ಗೆ ವಿಚಾರ ಮಾಡೋಷ್ಟಾಗಿತ್ತು. ಒಂದು ವಾರದೊಳಗೆ ಏನಾದ್ರು ಕ್ಲಿಯರ್ ಆದ್ರೆ ರಾತ್ರಿ, ಇಲ್ಲಾಂದ್ರೆ ನಾವು ಕೂಡ ಒಂದು ಸಭೆ ಸೇರಿ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು DC ಆಫೀಸರ್ನ ಭೇಟಿಯಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ನಾವು ತಿಳ್ಕೊತೀವಿ ಮುಂದೆ. ಮತ್ತು ಪೂರಾ ಬಂದ ನಾವು ಅನಿವಾರ್ಯ ಬಂದೇ ಮಾಡೋಕ್ಕಾಗುತ್ತೆ ಸರ್, ಮತ್ತು ಎಲ್ಲಿ ನಡಿಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.